ಮಂಜು, ಉಗ್ರ ಮಂಜು, ನೀವ್ ಹೇಳಿ ನಮಗೆ ಶೋ ಹೇಗೆ ನಡೆಸ್ಕೊಡ್ಬೇಕು ಅಂತ. ನಿಮ್ದು ಕರೆಕ್ಟಾಗಿ ನಿಮ್ದೇನು ತಪ್ಪು. ಕ್ಯಾಮ್ರಾ ಮುಂದೆ ಬಿಗ್ ಬಾಸ್ಗೆ ಚಾಲೆಂಜ್ ಮಾಡಿದ್ರಲ್ಲ, ಅದು ತಪ್ಪೇ ಅಲ್ಲ ಸರ್. ದಟ್ ವಾಸ್ ಅ ಜೋಕ್. ಅದು ಮಾಡಕ್ಕೆ ನಿಮ್ಮ ಅಪ್ಪನಗೂ ಸಾಧ್ಯ ಇಲ್ಲ. ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ ನಮ್ಮ ಲಾಯರ್ ಜಗ್ಗಣ್ಣಂಗೆ ಸುದೀಪ್ ಸರ್ ಕಡೆಯಿಂದ. ಸೊ ಅದ್ರ ಬಗ್ಗೆ ಮಾತಾಡ್ತೀನಿ. ಸೊ ಇವತ್ತೇ 2 ಪ್ರೋಮೋ ರಿಲೀಸ್ ಮಾಡಿದ್ದಾರೆ. ಪ್ರೋಮೋ 3 and 4 ಬೆಳಗ್ಗೆ 2 ಪ್ರೋಮೋ ಬಿಟ್ಟಿದ್ರು. ಸೊ ಇವಾಗ 5:15 ಸುಮಾರಿಗೆ 2 ಪ್ರೋಮೋ ಬಿಟ್ಟಿದ್ದಾರೆ. ಫಸ್ಟ್ ಪ್ರೋಮೋ ಬಿಟ್ಟಿದ್ದು ನೋಡಿ ನಂಗೆ ಆಶ್ಚರ್ಯ ಆಯ್ತು. ಯಾಕಂತಂದರೆ ಏನು ಇಲ್ವಲ್ಲ ಅವರು, ಒಳ್ಳೆ ಫನ್ನಿ ಆಗಿದೆ. ಜಸ್ಟ್ ಮಂಜು, ಉಗ್ರ ಮಂಜು ಅಷ್ಟು ಹೇಳ್ತಾರೆ. ಮಂಜು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ತಾರೆ, ಅಲ್ಲಿಗೆ ಅದು ಒಂಥರ ತಮಾಷೆ ರೀತಿಯಲ್ಲಿ ಪ್ರೋಮೋ ಮುಗ್ದೋಗ್ಬಿಡುತ್ತೆ. ಮೇ ಬಿ ಏನು ಇಲ್ವೇನೋ ಈ ಸರಿ, ಸುಮ್ಮನೆ ಬಿಟ್ಟಿದ್ದಾರೆ, ಅಂದರೆ ಕ್ಲಾಸ್ ಏನೋ ತೊಗೊಳಲ್ಲ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಜಸ್ಟ್ ಒಂದು 10 ಮಿನಿಟ್ಸಲ್ಲಿ ಇನ್ನೊಂದು ಪ್ರೋಮೋ ರಿಲೀಸ್ ಆಗುತ್ತೆ. ಈ ಪ್ರೋಮೋದಲ್ಲಿ ನೋಡುವರು ಒಂದು ರೀತಿಯಲ್ಲಿ ಫುಲ್ ಫೈರ್ ಅನ್ನೋ ರೀತಿಯಲ್ಲಿ ಇತ್ತು. ಅದು ನಮ್ಮ ಜಗ್ಗಣ್ಣಂಗೆ ಇದ್ದಂಥ ಒಂದು ಮೀಸಲಿಟ್ಟಂಥ ಒಂದು ಪ್ರೋಮೋ, ಸ್ಪೆಷಲಿ ಕ್ರಿಯೇಟೆಡ್ ಫಾರ್ ನಮ್ಮ ಜಗಣ. ಜಗದೀಶ್, ನೀವು ಹೇಳಿ ಬಿಗ್ ಬಾಸ್ ಶೋನ ಯಾವ ರೀತಿಯಲ್ಲಿ ನಡೆಸ್ಕೊಡ್ಬೇಕು ಅಂತ ಕೇಳ್ತಾರೆ. ಇಲ್ಲ ಸರ್, ಅದು ನಿಮ್ಮದೇನಿಲ್ಲ ಸರ್, ನಿಮ್ಮದು ಕರೆಕ್ಟಾಗಿದೆ ಸರ್ ಅಂತಾರೆ. ಆವಾಗ ಖಂಡಿತವಾಗ್ಲೂ ಕರೆಕ್ಟಾಗಿದೆ, ಇಲ್ಲ ಅಂತಂದರೆ ನನ್ನ ಮಗನ 11 ವರ್ಷ ದಾಡ್ತಾನೆ ಇರಲಿಲ್ಲ ಅಂತ ಹೇಳಿದ್ರು. ಸೊ ಅಂದರೆ ನಾನು ಏನೋ ಅಂದ್ಕೊಂಡಿದ್ದೆ, ಮೇ ಬಿ ಕ್ಲಾಸ್ ತೊಗೊಳಲ್ವೇನೋ ಅಂತ ಅಂದ್ಕೊಂಡಿದ್ದೆ ಜಗಣ್ಣನ ಮ್ಯಾಟ್ರಲ್ಲಿ. ಯಾಕಂದರೆ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಸುದೀಪ್ ಸರ್ಗೆ ಟ್ರಿಗರ್ ಆಗಿದೆಯೇನೋ ಅಂತಂದರೆ, ಬಿಗ್ ಬಾಸ್ ಶೋ ಬಗ್ಗೆನೇ ಮಾತಾಡಿದ್ರಲ್ಲ. ಸೊ ಇದರ ಜೊತೆಗೆ ಏನು ಬಿಗ್ ಬಾಸ್ಗೆ ಏನು ಚಾಲೆಂಜ್ ಮಾಡ್ತೀರಾ ನೀವು? ಚಾಲೆಂಜ್ ಮಾಡೋದು ತಪ್ಪಲ್ಲ, ಅದು ಒಂದು ರೀತಿಯಲ್ಲಿ ಜೋಕ್ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಜೊತೆಗೆ ಇನ್ನೊಂದು ಪದ ಹೇಳಿದ್ರು ಗುರು, ಯಪ್ಪ ಅಷ್ಟೊಂದು ನಾನು ನಿರೀಕ್ಷೆ ಮಾಡಿರಲಿಲ್ಲ. ಯಾಕಂತಂದರೆ ಸುದೀಪ್ ಸರ್ ನಾನು ಲಾಸ್ಟ್ ಸೀಸನಲ್ಲಿ ನೋಡಿದ್ದಾದಮೇಲೆ ಸೊ ಅಷ್ಟೊಂದು ಮೇ ಬಿ ಹಾರ್ಶಾಗಿ ಟ್ರೀಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೆ. ಬಟ್ ಸುದೀಪ್ ಸರ್ ಕಡೆಯಿಂದ ಶೋಗಂತ ಬಂದಾಗ ಖಂಡಿತವಾಗ್ಲೂ ಆ ಒಂದು ರೆಸ್ಪೆಕ್ಟ್ ಅವ್ರಿಗಿದೆ. ಆ್ಯಂಡ್ ಅದ್ರ ಬಗ್ಗೆ 10 ವರ್ಷ ನಡ್ಸ್ಕೊಂಡು ಬಂದವ್ರೆ. ಎಷ್ಟೋ ಟೀಮ್ ಚೇಂಜ್ ಆಗಿರ್ಬೋದು, ಡೈರೆಕ್ಟರ್ ಚೇಂಜ್ ಆಗಿರ್ಬೋದು, ಬಿಸ್ನೆಸ್ ಹೆಡ್ ಚೇಂಜ್ ಆಗಿರ್ಬೋದು, ಬಟ್ ಸುದೀಪ್ ಸರ್ ಇದ್ದಂಥದ್ದು ಒಂದೇ ಒಂದು ಸ್ಥಾನ ಹಂಗೆ ಬೆಳೆಸ್ಕೊಂಡು ಬಂದಿದ್ದಾರೆ. ಸೊ ಅದಕ್ಕೋಸ್ಕರನೇ ಅವರು ಬಿಬಿನ ಇಂಪ್ರೂವ್ ಮಾಡೋದು, ಬಿಗ್ ಬಾಸ್ನ ಇಂಪ್ರೂವ್ ಮಾಡೋದು ನಿಮ್ಮ ಕೈಲಿದೆ. ಬಟ್ ಆ ಬಿಗ್ ಬಾಸ್ನ ಹಾಳು ಮಾಡೋವಂಥದ್ದು ನಿಮ್ಮ ಅಪ್ಪನನೆಗೂ ಯಾವ ಕೈನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು. ಸೊ ಅದು ಒಂದು ಚೆನ್ನಾಗಿತ್ತು ಅವ್ರ ಕಡೆಯಿಂದ ಬಂದಂಥದ್ದು. ಬಟ್ ನೋಡ್ಬೇಕು, ಇನ್ನೂ ಮೇ ಬಿ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಅಲ್ಲಿ ಎಪಿಸೋಡಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ಜಗದೀಶ್ ಅವ್ರಿಗೆ ಫುಲ್ ಇರುಸು ಮುರುಸು ಅಲ್ಲೆಲ್ಲ ಆ ಥರದನ್ನೆಲ್ಲ ಮಾಡ್ತಾಯಿದ್ರೆ ಇಡೀ ಕಂಟೆಸ್ಟೆಂಟ್ಗಳೆಲ್ಲನೂ ಫುಲ್ ನಗ್ತಾಯಿದ್ರು. ಸೊ ಮೇ ಬಿ ಪಕ್ಕಾ ಶೇಪ್ ಔಟ್ ಆಗಿರುತ್ತೆ ನಮ್ಮ ಜಗ್ಗಣ್ಣಂಗೆ. ಅದನ್ನು ಯಾವ ರೀತಿಯಲ್ಲಿ ತೀರಿಸ್ಕೊಂತಾನೋ ಗೊತ್ತಿಲ್ಲ. ಮೇ ಬಿ ನೋಡುವ ಏನಾಗುತ್ತೆ ಅಂತ. ಆ್ಯಂಡ್ ಯಾರ್ಯಾರು ಏನೇನು ನಿರೀಕ್ಷೆ ಮಾಡ್ತಾಯಿದ್ರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಮೇ ಬಿ ಈ ಒಂದು ರೇಂಜಿಗೆ ನಿರೀಕ್ಷೆ ಮಾಡಿರಲಿಲ್ಲ. ಜಸ್ಟ್ ಒಂದು ವಾರ್ನ್ ಕೊಟ್ಟು ಬಿಡ್ಬೋದು ಅಂತ ಅಂದ್ಕೊಂಡಿದ್ದೆ. ಬಟ್ ನಿಮ್ಮ ಅಪ್ಪನಾಣೆಗೂ ಆಗೋದಿಲ್ಲ, ಸಾಧ್ಯ ಇಲ್ಲ ಅಂತ ಅನ್ನೋದನ್ನೆಲ್ಲ ಸುದೀಪ್ ಸರ್ ಬಾಯಿಂದ ಕೇಳಿದ್ದು ಸ್ವಲ್ಪ ಎಲ್ಲೋ ಆಶ್ಚರ್ಯ ಅಂತ ನನಗನ್ನಿಸ್ತು. ಮೇ ಬಿ ಈ ಸೀಸನ್ ಹಾಗೆ ಹೋಗ್ಬೋದು ಅಂತ ಅಂದ್ಕೊತೀನಿ. ಯಾಕಂತಂದರೆ ಲಾಸ್ಟ್ ಸೀಸನಲ್ಲಿ ಇಂಥ ಒಂದು ಪದಗಳು ಬಂದಿರಲಿಲ್ಲ. ಆ್ಯಂಡ್ ಬಿಗ್ ಬಾಸ್ಗೂ ಕೂಡ ಈ ರೀತಿ ಚಾಲೆಂಜ್ ಯಾರು ಮಾಡಿಲ್ಲ. ನಿನ್ನ ಮುಖವಾಡ ಬಯಲು ಮಾಡ್ತೀನಿ, ಈ ಶೋನ ನಡೆಸ್ಬಿಡ್ತೀಯ ನೀನು, ಹಂಗೆ ಹಿಂಗೆಲ್ಲ ಮಾತಾಡಿ ಸ್ವಲ್ಪ ಓವರಾಗಿ ಅಂತ ಅನ್ನಿಸ್ತು. ಅದಕ್ಕೆ ಪಕ್ಕಾ ಅಪೋಸಿಟ್ ಕೌಂಟ್ರ್ ಅಂತೂ ಬಂದಿದೆ. ಸೊ ನೋಡೋಣ ಜಗ್ಗಣ್ಣನ ಕೌಂಟ್ರ್ ಯಾವ ರೀತಿಯಲ್ಲಿ ಇರುತ್ತೆ ಅಂತ ಈ ಒಂದು ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ. ಆ್ಯಂಡ್ ಅಲ್ಲಿ ನರಕ ನಿವಾಸಿಗಳಿಗೆ ಅದೇ ಜೈಲಲ್ಲಿ ನಿಲ್ಲಿಸಿದ್ದಾರೆ, ಸೋಫಾ ಸೀಟ್ ಮೇಲೆ ಅಲ್ಲಿ ಏನು ಕೂರಿಸಿಲ್ಲ ಅಲ್ಲಿ. ಸೊ ಅದೊಂದು ನೋಡಿ ನನಗೆ ಆಶ್ಚರ್ಯ ಆಯಿತು. ಆ್ಯಂಡ್ ಇವಾಗ ಅವ್ರಿಗೆ ಗೊತ್ತಾಗಿರುತ್ತೆ ನರಕ ಅಂದ್ರೇನು ಅಂತ. ಯಾಕೆ ಇಷ್ಟು ದಿವಸ ಇಲ್ಲಿಂದೆಲ್ಲ ಜಗಣ ಕೊಡ್ತಾಯಿದ್ರು, ತೊಗೊಂಡೋಗಿ ಸ್ವಲ್ಪ ಅಲ್ಲಿ ಏನಾದರೂ ಸ್ವಲ್ಪ ತಗೊತಿದ್ರು ಸ್ವರ್ಗದಿಂದ. ಬಟ್ ಇವಾಗ ಅಲ್ಲಿ ನಿಂತ್ಕೊಂಡು ಅಲ್ಲಿ ಕೇಳೋದಿದೆಯಲ್ಲ, ಬಟ್ ಅವ್ರಿಗೂ ಕೂಡ ಒಂದು ಸ್ವಲ್ಪ ಫೀಲ್ ಆಗುತ್ತೆ. ಸೊ ನಾವು ಇಲ್ಲಿ ಇರಬಾರ್ದಪ್ಪ, ನಾವು ಸ್ವರ್ಗಕ್ಕೆ ಹೋಗಬೇಕು ಅನ್ನೋದೊಂದು ಫೀಲ್ ಬಂದಿರುತ್ತೆ ಅವ್ರಿಗೆ. ಓಕೆ, ನನಗನ್ಸಿದ್ದು ಅದೊಂದು ವಿಚಾರ. ಸೊ ಅಲ್ಲಿ ನಿಂತ್ಕೊಂಡ್ಬಿಟ್ಟು ಅಲ್ಲಿ ಇದು ನೋಡ್ತಾ ಇರೋದು, ಸೊ ಅದೊಂದು ಸ್ವಲ್ಪ ಇದು ಅನ್ನಿಸ್ತು. ಮೇ ಬಿ ನೋಡುವ ಏನಾಗುತ್ತೆ ಅಂತ. ಓಕೆ, ಸೊ ನಿಮ್ಗೇನು ಅನ್ನಿಸ್ತು ಈ 1-2 ಪ್ರೋಮೋ ನೋಡಿದಾದ್ಮೇಲೆ? ಸೊ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದ್ಯಕ್ಕೆ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋವರೆಗೂ ಬಾಯ್.